ನಿಮ್ಮ ಡಾಕ್ಟರ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಬದಲಾದ ಜೀವನ ಶೈಲಿಯಿಂದಾಗಿ ಮಧುಮೇಹದಿಂದ ಬಳಲ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಒಂದು ಸಲ ಮಧುಮೇಹ ವಕ್ಕರಿಸಿಕೊಂಡ್ರೆ ಬದುಕಿನುದ್ದಕ್ಕೂ ಈ ರೋಗದ ಜೊತೆಗೆ ಜೀವನ ನಡೆಸಬೇಕಾಗುತ್ತೆ. ಹಿರಿಯರು ಕಿರಿಯರು ಎಂಬ ಭೇದ ಭಾವ ಇಲ್ಲದೆ ಈ ಕಾಯಿಲೆ ವಕ್ಕರಿಸಿ ಬಿಡುತ್ತೆ. ಮಧುಮೇಹ ಅಪಾಯಕಾರಿಯಾದ ರೋಗವಾದರೂ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ಸರಿಯಾದ ಚಿಕಿತ್ಸೆ ಪಡೆದರೆ ಈ ರೋಗದಿಂದ ಮುಕ್ತರಾಗಬಹುದು. ಹಾಗಾದರೆ ಮಧುಮೇಹಕ್ಕೆ ಶಾಶ್ವತ ಪರಿಹಾರ ಇದೆಯಾ? ಮಧುಮೇಹದಿಂದ ದೂರ ಇರೋದು ಹೇಗೆ? ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಸಕ್ರ ವರ್ಲ್ಡ್ ಹಾಸ್ಪಿಟಲ್ನ ಡೈರೆಕ್ಟರ್ ಆಗಿರುವಂತಹ ಮಂಜುನಾಥ್ ಮಳಿಗೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಒಂದ್ಸಲ ಈ ಶುಗರ್, ಡಯಾಬಿಟಿಸ್ ಅನ್ನುವಂಥದ್ದು ವಕ್ಕರಿಸಿಕೊಂಡ್ರೆ ಜೀವನದುದ್ದಕ್ಕೂ ಇದರ ಜೊತೆಗೆ ಜೀವನ ಮಾಡ್ತಾ ಹೋಗಬೇಕಾಗತ್ತೆ ಅನ್ನುವಂತಹ ನಂಬಿಕೆ ಹಲವರಲ್ಲಿದೆ. ಅದನ್ನು ನಾವು ಕಾಣ್ತಾನೂ ಕೂಡ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಟ್ರೆಡಿಷನಲ್ ಪದ್ಧತಿ ಬಿಟ್ಟು, ಅಂದರೆ ಇನ್ಸುಲಿನ್ ಟ್ಯಾಬ್ಲೆಟ್ಸ್ ಬಿಟ್ಟು ಏನಾದರೂ ನ್ಯೂ ಅಡ್ವಾನ್ಸ್ಮೆಂಟ್ ಚಿಕಿತ್ಸೆಯಲ್ಲಿ ಆಗಿದೆಯಾ? ಹೇಗೆ? ಈಗಾಗಲೇ ನೀವು ನೋಡಿರ್ಬೋದು, ಒಂದೆರಡು ವಾರದ ಹಿಂದೆ ಚೈನಾದಲ್ಲಿ ತುಂಬ ಒಳ್ಳೆ ರಿಸರ್ಚ್ ನ್ಯೂಸ್ ಬಂತು. ಅದರಲ್ಲಿ ಸೆಲ್ಸ್ ಯೂಸ್ ಮಾಡಿ, ಬ್ಲಡ್ ಸೆಲ್ಸ್ ಯೂಸ್ ಮಾಡಿ ಅದನ್ನು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ಅಂಥ ಸೆಲ್ಸ್ಗೆ ಪರಿವರ್ತನೆ ಮಾಡಿಸಿ ಬಾಡಿಯಲ್ಲಿ ತಂತಾನಾಗಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ಅಂಥ ಒಂದು ಸಿಸ್ಟಮ್ನ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಪೇಷಂಟ್ಸ್ ಮೇಲೆ ಮಾಡಿದ್ದಾರೆ. ಅದು ಪಬ್ಲಿಷ್ ಕೂಡ ಆಗಿದೆ. ಸೊ ಇದು ಒಂದು ಗ್ರೌಂಡ್ ಬ್ರೇಕಿಂಗ್. ಇದು ತುಂಬ ಆಧುನಿಕವಾದಂಥದ್ದು. ಆದರೆ ಇದು ನಮ್ಮ ದೇಶಕ್ಕೆ ಬರಲಿಕ್ಕೆ ಇನ್ನೂ ಕೆಲವು ವರ್ಷಗಳಾಗುತ್ತೆ. ಈಗ ಸದ್ಯಕ್ಕಿರುವುದರಲ್ಲಿ ಸ್ಟೆಮ್ ಸೆಲ್ ರಿಸರ್ಚ್ ಅಂತಾರೆ, ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ, ಅದು ಒಂದು ನಡೀತಾ ಇದೆ. ಇನ್ನು ಕೆಲವು ವರ್ಷಗಳಲ್ಲಿ ಅದು ಬರುವ ಅಂತ ಅವಕಾಶ ಇದೆ. ಮತ್ತು ಈಗ ತಾನೇ ಚೈನಾದಲ್ಲಾಗಿರುವಂಥದ್ದು ಕೂಡ ಬರುವ ಅವಕಾಶ ಇದೆ. ಸೊ ಮೋಸ್ಟ್ ರೀಸೆಂಟ್ ಆಗಿ ಬಂದಿರೋದಂದ್ರೆ ಇದೆರಡೇ. ಓಕೆ ಡಾಕ್ಟರ್, ಆ ಎರಡು ಪದ್ಧತಿ ಏನಿದೆ, ರೋಗಿಯ ದೇಹದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳು ಕಾಣಿಸುತ್ತೆ ಅದರಿಂದಾಗಿ? ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ರೋಗಿಯ ರಕ್ತದಲ್ಲಿರುವಂಥ ಬ್ಲಡ್ ಸೆಲ್ಸ್ನ ತಗೊಂಡು ಅದನ್ನೇ ರೀಪ್ರೋಗ್ರಾಮ್ ಮಾಡಿ ಅದನ್ನೇ ಪ್ಯಾಂಕ್ರಿಯಾಸಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂಥ ಸೆಲ್ಸ್ಗಳಾಗಿ ಬದಲಾಯಿಸ್ತಾರೆ. ಸೊ ಹಾಗಾಗಿ ಬ್ಲಡ್ ಸೆಲ್ಸ್ ವಿಲ್ ಬಿ ಕನ್ವರ್ಟೆಡ್ ಟು ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಬೀಟಾ ಸೆಲ್ಸ್ ಆಫ್ ದ ಪ್ಯಾಂಕ್ರಿಯಾಸ್. ಸೊ ಹಾಗಾಗಿ ಪೇಷಂಟ್ಗೆ ಅದು ತುಂಬ ಸುಲಭವಾದ ಪ್ರಕ್ರಿಯೆ. ಯಾಕಂದರೆ ಬೇರೆಯವರಿಂದ ಸೆಲ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ರಿಯಾಕ್ಷನ್ ಅಥವಾ ರಿಜೆಕ್ಷನ್ ಆಗುವಂಥ ರಿಸ್ಕ್ ಇಲ್ಲ. ಅವ್ರ ದೇಹದಲ್ಲಿರುವಂಥ ಬ್ಲಡ್ ಸೆಲ್ಸ್ನ ಯೂಸ್ ಮಾಡಿ ಅವ್ರಿಗೆ ಉಪಯೋಗಿಸ್ಕೋಬೋದು. ತುಂಬ ಅನುಕೂಲ ಆಗುವಂಥದ್ದಾಗಿದೆ. ಬದಲಾವಣೆಗಳೇನಾಗುತ್ತೆ ಅಂದರೆ, ತುಂಬ ಜನ ಹೈ ಡೋಸ್ ಇನ್ಸುಲಿನ್ ಇಂಜೆಕ್ಷನ್ಸಲ್ಲಿರ್ತಾರೆ. 1 ಇಂಜೆಕ್ಷನ್, 2 ಇಂಜೆಕ್ಷನ್, 3 ಇಂಜೆಕ್ಷನ್ ದಿನಕ್ಕೆ ತಗೊಳ್ಳೋರಿಗೆ ಈ ಟ್ರೀಟ್ಮೆಂಟ್ ಕೊಟ್ಟ ಕೆಲವೇ ವಾರಗಳಿಂದ ತಿಂಗಳುಗಳಿಗೆ ಪೂರ್ತಿಯಾಗಿ ಇನ್ಸುಲಿನ್ ನಿಲ್ಲಿಸಬಹುದಂತ ಪರಿಸ್ಥಿತಿ ಏರ್ಪಡುತ್ತೆ. ಯಾಕಂದರೆ ಬಾಡಿಯಲ್ಲೇ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇದೆ. ಹಾಗಾಗಿ ಇನ್ಸುಲಿನ್ ಇಂಜೆಕ್ಷನ್ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ನಾನು ಹೇಳ್ದಂಗೆ ಇದು ನಮ್ಮ ದೇಶಕ್ಕೆ, ಬೇರೆ ದೇಶಗಳಿಗೆಲ್ಲ ಬರಲಿಕ್ಕೆ ಸುಮಾರು ವರ್ಷಗಳು ಹಿಡಿಯುತ್ತೆ. ಇನ್ನು ರಿಸರ್ಚ್ ಸ್ಟೇಜಲ್ಲಿದೆ. ಓಕೆ ಡಾಕ್ಟರ್, CGM ಅಂದರೆ ಏನು? ಇದರ ಬೆನಿಫಿಟ್ಸ್ ಬಗ್ಗೆ ಹೇಳೋದಾದ್ರೆ? CGM ಅನ್ನೋದು ಕೆಲವು ವರ್ಷಗಳಿಂದ ಬಂದಿದ್ದಂಥ ಆಧುನಿಕವಾದ ಒಂದು ಟೆಕ್ನಾಲಜಿ. ಬ್ಲಡ್ ಶುಗರ್ ಚೆಕ್ ಮಾಡಲಿಕ್ಕೆ ಅದು ಒಂದು ನಮ್ಮ ₹1 ಕಾಯಿನ್ ಸೈಜಲ್ಲಿರುತ್ತೆ. ಅದರಲ್ಲಿ ಒಂದು ಸಣ್ಣ ಪೈಪ್ ಥರ ಇರುತ್ತೆ, ನೀಡಲ್ ಥರ ಇರುತ್ತೆ. ಅದು ನಮ್ಮ ಭುಜದ ಭಾಗದಲ್ಲಿ, ಎಡಭಾಗದಲ್ಲಿ ಅಥವಾ ಬಲಭಾಗದಲ್ಲಿ, ಭುಜದ ಭಾಗದಲ್ಲಿ ಅದನ್ನು ಒಂದು ಸಲ ಸಿಕ್ಕಿಸ್ಬಿಟ್ರೆ ಆ ಸಣ್ಣ ಟ್ಯೂಬ್ ಚರ್ಮದ ಕೆಳಗೆ ಹೋಗಿ ಬ್ಲಡ್ ಶುಗರ್, ನಮ್ಮ ಬಾಡಿಯಲ್ಲಿ ಶುಗರ್ ಲೆವೆಲ್ಸ್ ಎಷ್ಟಿದೆ ಅನ್ನೋದನ್ನು ಮಾನಿಟರ್ ಮಾಡ್ತಾ ಇರ್ತದೆ. ಮಾನಿಟರ್ ಮಾಡಿ ಅದು ನಮ್ಮ ಮೊಬೈಲ್ ಫೋನ್ಗೆ ಡೈರೆಕ್ಟಾಗಿ ರೀಡಿಂಗ್ಸ್ ಕಳಿಸ್ಬಿಡುತ್ತೆ. ನಾವು ನೋಡೋ ಅವಶ್ಯಕತೆ ಇಲ್ಲ. ಸೊ ಅದು ನಮ್ಮ ಮೊಬೈಲ್ ಫೋನ್ ಜೊತೆ ಮಾತಾಡಿ ಪ್ರತಿ ಹಾಫ್ ಅವರ್ಲಿ ಕಳಿಸ್ತಾ ಇರುತ್ತೆ ರೀಡಿಂಗ್ಸ್. ಅಡ್ವಾಂಟೇಜ್ ಏನಪ್ಪ ಅಂದರೆ, ಈಗ ನಾವು ಗ್ಲೂಕೋಸ್ ಮೀಟ್ರಲ್ಲಿ ಶುಗರ್ ಚೆಕ್ ಮಾಡಬೇಕಂದ್ರೆ ಆ ಮಿಷಿನ್ ತಗೊಂಡು ದಿನಕ್ಕೆ 2-3 ಸಲ ಬೆರಳು ಚುಚ್ಕೊಂಡು ರಕ್ತ ಬಂದಾಗ ಅದರಲ್ಲಿ ಸ್ಟ್ರಿಪ್ ಇಟ್ಟು ಮಾಡಬೇಕು. ತುಂಬ ಜನರಿಗೆ ಇದು ಇಷ್ಟ ಇಲ್ಲ, 2-3 ಸಲ ಚುಚ್ಕೊಳ್ಳೋದು. ಮುಖ್ಯವಾಗಿ ಸ್ಕೂಲಲ್ಲಿ ಓದುತ್ತಿರುವಂಥ, ಕಾಲೇಜಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳು, ಕೆಲಸ ಮಾಡ್ತಿರುವಂಥವ್ರು, ಆಫೀಸಲ್ಲಿ ಚುಚ್ಚು ಚೆಕ್ ಮಾಡೋಕ್ಕೆಲ್ಲ ಇಷ್ಟ ಇರೋದಿಲ್ಲ. ಅವ್ರೇನು ಮಾಡ್ಬೋದು, ಈ CGM ಅನ್ನೋದು ಹಾಕ್ಕೊಂಡ್ಬಿಟ್ರೆ ಅದು ಶರ್ಟ್ ಅಥವಾ ಬಟ್ಟೆ ಒಳಗಡೆ ಇರುತ್ತೆ, ಯಾರಿಗೂ ಕಾಣಿಸೋದಿಲ್ಲ. ಕಂಟಿನ್ಯೂಸ್ ಆಗಿ ಬಾಡಿಯಲ್ಲಿ ಇರೋ ಶುಗರ್ ಲೆವೆಲ್ಸ್ ಗೊತ್ತಾಗ್ತಾ ಇರುತ್ತೆ, ಮೊಬೈಲ್ ಫೋನಿಗೆ ಬರ್ತಾ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಹೇಗೆ ಬದಲಾಯಿಸಬೇಕು ಅನ್ನೋದು ಈಸಿಯಾಗಿ ನಿರ್ಣಯಿಸಬಹುದು. ಅದು ಪ್ರಸ್ತುತ ಭಾರತದಲ್ಲಿ ಇದೆ, ಸುಮಾರು ವರ್ಷಗಳಿಂದ ಇದೆ. ಒಂದು ಸಲ ಅದನ್ನು ಹಾಕಿದ್ರೆ 14 ದಿನ ಇರುತ್ತೆ.
ಎರಡು ವಾರಗಳು ನಾವು ನಮ್ಮನ್ನು ಚುಚ್ಚಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೊಂದು ಹಾಕೋಬೇಕು. ಅದರ ಲೈಫ್ ಅವರೇ ಹಾಕೋಬಹುದು ಅಥವಾ ಹಾಸ್ಪಿಟಲ್ ಹೋಗಿ ಮತ್ತೆ ಹಾಕೋಬೇಕಾ? ಹೇಗೆ? ಹಾಸ್ಪಿಟಲ್ ಬಂದು ಹಾಕೋಬಹುದು ಅಥವಾ ಆ ಕಂಪನಿ ಏಜೆಂಟ್ ಇರ್ತಾರಲ್ಲ ಅವರೇ ಹೋಗಿ ಮನೆಯಲ್ಲೇ ಅಳವಡಿಸ್ತಾರೆ. ಅದೊಂದು 5 ನಿಮಿಷ ಆಗುತ್ತೆ ಅಷ್ಟೇ. ತುಂಬಾ ಸಿಂಪಲ್, ತುಂಬಾ ಎಫೆಕ್ಟಿವ್. ತುಂಬಾ ಜನ ಈಗ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಅದು ಬಂದ ತಕ್ಷಣ ಕಂಪ್ಯೂಟರ್ಗೆ ಡೇಟಾ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ 14 ದಿನಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಹಗಲು ರಾತ್ರಿ ನಿಮ್ಮ ಬ್ಲಡ್ ಶುಗರ್ಸ್ ಯಾವ ಲೆವೆಲ್ ಅಲ್ಲಿ ಇತ್ತು ಅಂತ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ. ಓಕೆ ಡಾಕ್ಟರ್, ಇನ್ನು ಟ್ರೆಡಿಷನಲ್ ಇನ್ಸುಲಿನ್ ಥೆರಪಿ ಜೊತೆಗೆ ನ್ಯೂವರ್ ಇನ್ಸುಲಿನ್ ಅನಲಾಗ್ ಬಗ್ಗೆ ಹೇಳೋದಾದ್ರೆ ಇದ್ರ ಡಿಫರೆನ್ಸಸ್ ಏನು? ಹಳೆ ಇನ್ಸುಲಿನ್ಸ್ ಅಂದ್ರೆ ಮೊದಲು ಫಸ್ಟ್ ಇನ್ಸುಲಿನ್ ಸ್ಟಾರ್ಟ್ ಆದಾಗ ಬೀಫ್ ಅಥವಾ ಪೋರ್ಕಿಂದ ಇನ್ಸುಲಿನ್ಸ್ ಬರ್ತಾ ಇತ್ತು. ಬಟ್ ಅದೆಲ್ಲ ಹೀಗೆ ಹೋಗಿದೆ. ಈಗ ಮೊದಲು ಹ್ಯೂಮನ್ ಇನ್ಸುಲಿನ್ಸ್ ಬಂದು ಒಂದು 30 ವರ್ಷ ಆಯಿತು. ಅದಾದಮೇಲೆ ಈಗ ನಮ್ಮ ಹತ್ರ ಇರುವಂಥದ್ದು ಕೆಲವು ವರ್ಷಗಳಿಂದ ಹ್ಯೂಮನ್ ಅನಲಾಗ್ ಇನ್ಸುಲಿನ್ಸ್ ಅಂತಾರೆ. ಅದು ಏನಂದರೆ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂಥ ಇನ್ಸುಲಿನ್ ಏನಿದೆ ಎಕ್ಸಾಕ್ಟ್ಲಿ ದ ಸೇಮ್ ಇನ್ಸುಲಿನ್. ಅದು ನಮ್ಮ ಬಾಡಿಯಲ್ಲಿ ಉತ್ಪತ್ತಿಯಾಗುವಂಥ ಇನ್ಸುಲಿನ್ ಹೇಗೆ ಕೆಲಸ ಮಾಡುತ್ತೆ ಅದೇ ವಿಧದಲ್ಲಿ ಇದು ಕೂಡ ಕೆಲಸ ಮಾಡುತ್ತೆ. ತುಂಬ ಫಾಸ್ಟಾಗಿ ಕೆಲಸ ಮಾಡುತ್ತೆ, ತುಂಬ ಎಫಿಷಿಯೆಂಟಾಗಿ ಕೆಲಸ ಮಾಡುತ್ತೆ. ಯಾವುದೇ ತರಹದ ಇನ್ಸುಲಿನ್ ಅಲರ್ಜಿಕ್ ರಿಯಾಕ್ಷನ್ಸ್ ಅನ್ನೋದಾಗೋದು ತುಂಬ ಕಡಿಮೆ ಇದರಲ್ಲಿ. ಸೊ ವೆರಿ ಅಡ್ವಾನ್ಸ್ಡ್ ಇನ್ಸುಲಿನ್ ಅಂತಾರೆ ಇನ್ಸುಲಿನ್ ಅನಲಾಗ್ಸ್. ಈಗ ನಾವೆಲ್ಲ ಯೂಸ್ ಮಾಡ್ತಿರೋದು ಆಲ್ಮೋಸ್ಟ್ 90% ಇದೇ ಇನ್ಸುಲಿನ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಫಸ್ಟ್ ಆಫ್ ಆಲ್ ಡಾಕ್ಟರ್, ತಾವು ಇವತ್ತು ಹೇಳ್ತಿರುವಂಥ ಟಾಪಿಕ್ ಏನಿದೆ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಯಾಕಂತಂದ್ರೆ ಬಹುಶಃ ಪ್ರತಿಯೊಬ್ಬರು ಕೂಡ ಈ ಟ್ರೆಡಿಷನಲ್ ಪದ್ಧತಿಯನ್ನೇ ಬಳಸ್ತಾ ಇರುವಂತದ್ದು. ತಾವು ಹೊಸ ಹೊಸ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಮತ್ತೊಂದು ವಿಚಾರದ ಬಗ್ಗೆ ಹೇಳೋದಾದ್ರೆ GLP-1 ರಿಸೆಪ್ಟರ್ ಅಗೋನಿಸ್ಟ್ ಅಂತ, ಇದು ಡಯಾಬಿಟಿಸ್ ಮ್ಯಾನೇಜ್ ಮಾಡುವಲ್ಲಿ ಇದರ ಪಾತ್ರ ಹೇಗಿದೆ? ಈ GLP-1 ರಿಸೆಪ್ಟರ್ ಅಗೋನಿಸ್ಟ್ ಅನ್ನೋದು ಇಂಜೆಕ್ಷನ್ ಹಾಗೂ ಟ್ಯಾಬ್ಲೆಟ್ ಮುಖಾಂತರ ಸಿಗ್ತಾ ಇದೆ. ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ಇದು ಇನ್ಸುಲಿನ್ ಅಲ್ಲ, ಆದರೆ ಇದು ಇಂಜೆಕ್ಷನ್. ಇದರಲ್ಲಿ 2 ತರಹದಿದೆ. ಒಂದು ದಿನಕ್ಕೆ 1 ಸಲ ತೆಗೆದುಕೊಳ್ಳುವಂಥ ಇಂಜೆಕ್ಷನ್, ಇನ್ನೊಂದು ಬರೀ ವಾರಕ್ಕೆ 1 ಸಲ ತೆಗೆದುಕೊಳ್ಳುವಂಥ ಇಂಜೆಕ್ಷನ್. ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಇನ್ಸುಲಿನ್ ತಗೊಂಡ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ, ಬಟ್ ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಒಂದು ಇನ್ಸುಲಿನ್ನ ಒಂದು ಸೈಡ್ ಎಫೆಕ್ಟ್. ಈ GLP-1 ರಿಸೆಪ್ಟರ್ ಅಗೋನಿಸ್ಟ್ ಅಂತ ಏನು ಹೇಳ್ತೀವಿ ನಾವು, ಸುಮಾರಿದೆ. ಈಗ ಕೆಲವು ಹೊಸವು ಬರ್ತಾ ಇದೆ. ಸೊ ಅದನ್ನು ಯೂಸ್ ಮಾಡಿದ್ರೆ ವಾರಕ್ಕೊಂದ್ಸಲ ಯೂಸ್ ಮಾಡಿದ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ, ತೂಕ ಕಡಿಮೆ ಆಗುತ್ತೆ, ಹಾರ್ಟ್ ಪ್ರೊಟೆಕ್ಷನ್ ಇರುತ್ತೆ, ಕಿಡ್ನಿ ಪ್ರೊಟೆಕ್ಷನ್ ಇರುತ್ತೆ, ಮತ್ತು ಮೆದುಳಿನ ಸ್ಟ್ರೋಕ್ ಆಗುವಂಥ ರಿಸ್ಕ್ ತುಂಬ ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ಮಲ್ಟಿಪಲ್ ಬೆನಿಫಿಟ್ಸ್ ಇರುತ್ತೆ. ವಾರಕ್ಕೆ 1 ಇಂಜೆಕ್ಷನ್. ಸೊ ಇದು ತುಂಬ ದೇಶಗಳಲ್ಲಿ ಈಗ ಎಲ್ಲ ಕಡೆ ಈಗ ನಂಬರ್ 1 ಮಾಲಿಕ್ಯೂಲ್ ಅಂದರೆ ಪ್ರಪಂಚದಲ್ಲಿ ಇದೆ ಈಗ ಇದರಲ್ಲಿ 2 ಮುಖ್ಯವಾದಂಥವು ಒಂದು 4-5 ವರ್ಷಗಳ ಹಿಂದೆ ಅಮೆರಿಕ, ಯುರೋಪ್ ದೇಶಗಳಲ್ಲಿ ಬಂದಿದೆ. ನಮ್ಮ ಭಾರತ ದೇಶಕ್ಕೆ ಇನ್ನೂ ಬಂದಿಲ್ಲ. ಆದರೆ ಈಗ ಬಂದಿರೋ ಸುದ್ದಿ ಏನಂದರೆ ಈ ನಂಬರ್ 1 ಮಾಲಿಕ್ಯೂಲ್ಸ್ ಏನಿದೆ, ಒಂದರ ಹೆಸರು ಮುಂಜಾರೋ ಅಂತ, ಇನ್ನೊಂದು ಒಜೆಂಪಿಕ್ ಅಂತ. ಇವೆರಡೂ ಕೂಡ ಇನ್ನು 4ರಿಂದ 6 ತಿಂಗಳುಗಳಲ್ಲಿ ಭಾರತದಲ್ಲಿ ಲಭ್ಯವಿರುತ್ತೆ. ಅದು ಬಂದಿದೆ ಅಂದರೆ ನಾವು ಅದನ್ನು ಇಮಿಡಿಯೇಟಾಗಿ ನಮ್ಮ ಸಾಕ್ರಾ ಹಾಸ್ಪಿಟಲಲ್ಲಿ ಸ್ಟಾರ್ಟ್ ಮಾಡ್ತೀವಿ. ವಾರಕ್ಕೆ 1 ಇಂಜೆಕ್ಷನ್ನು ತುಂಬ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಸ್ವಲ್ಪ ಬಾಡಿ ವೆಯ್ಟ್ ಜಾಸ್ತಿ ಇದ್ದು ಡಯಾಬಿಟಿಸ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ, ಯಾಕಂದರೆ ಬಾಡಿ ವೆಯ್ಟ್ ಕಡಿಮೆ ಆಗುತ್ತೆ. ಓಕೆ ಡಾಕ್ಟರ್, ತಾವು ಇಂಜೆಕ್ಷನ್ ಬಗ್ಗೆ ಹೇಳಿದ್ರೆ ಇದಕ್ಕೇನಾದರೂ ಏಜ್ ಲಿಮಿಟ್ ಇದೆಯಾ ಹೇಗೆ? ಯಾಕಂತಂದ್ರೆ ಮಕ್ಕಳಲ್ಲೂ ಕೂಡ ಡಯಾಬಿಟಿಸ್ ಕಾಣಿಸ್ಕೊಳ್ಳುತ್ತೆ. ಹೌದು, ಏಜ್ ಲಿಮಿಟ್ ಅಂತ ಪರ್ಟಿಕ್ಯುಲರ್ ಆಗಿ ಏನಿಲ್ಲ. ಬಟ್ ಇದು ಒಂದು ವಿಷಯ ಗಮನಿಸಬೇಕಾಗಿರೋದು, ಇದು ಟೈಪ್ 2 ಡಯಾಬಿಟಿಸ್ಗೆ ಮಾತ್ರ. ಟೈಪ್ 1 ಡಯಾಬಿಟಿಸ್ ಅಂತ ಸಣ್ಣ ಮಕ್ಕಳಲ್ಲಿ ಏನು ನೋಡ್ತೀವಿ ಅವರಿಗೆ ಇದು ಕೆಲಸ ಮಾಡುವುದಿಲ್ಲ. ಯಾಕಂದರೆ ಅವ್ರ ಬಾಡಿಯಲ್ಲಿ ಇನ್ಸುಲಿನ್ ಉತ್ಪತ್ತಿನೇ ಆಗ್ತಾ ಇರಲ್ಲ. ಹಾಗಾಗಿ ಮೊದಲನೇ ದಿವಸದಿಂದಾನೇ ಅವ್ರಿಗೆ ಇನ್ಸುಲಿನ್ ಇಂಜೆಕ್ಷನ್ ಕೊಡಲೇಬೇಕಾಗುತ್ತೆ. ಈ ಮೆಡಿಕೇಶನ್ ಅವ್ರಿಗೆ ಕೆಲಸ ಮಾಡಲ್ಲ. ಟೈಪ್ 1 ಡಯಾಬಿಟಿಸ್ ಅಂತಾರಲ್ಲ, ಫಸ್ಟ್ ದಿನದಿಂದಾನೆ ಇನ್ಸುಲಿನ್ ತಗೋತಾ ಇದ್ದಾರೆ 2-3 ಇಂಜೆಕ್ಷನ್, ಅವ್ರಿಗೆ ಕೆಲಸ ಮಾಡಲ್ಲ. ಬಟ್ ನಾವು 80-85% ನೋಡೋರೆಲ್ಲ ಟೈಪ್ 2 ಡಯಾಬಿಟಿಸ್ ಅವರು ಟ್ಯಾಬ್ಲೆಟ್ಸ್ ಮೇಲೆ ಇರ್ತಾರೆ, ಇನ್ಸುಲಿನ್ ಮೇಲೆ ಇರ್ತಾರೆ, ಅವ್ರಿಗೆ ಇದು ಕೆಲಸ ಮಾಡುತ್ತೆ. ಓಕೆ ಡಾಕ್ಟರ್, ತಾವೇ ಹೇಳಿದ್ರಿ ಅಮೆರಿಕದಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಿದ್ದಾರೆ. ಇದರ ಸಕ್ಸಸ್ ರೇಟ್ ಬಗ್ಗೆ ಹೇಳೋದಾದ್ರೆ ಅಲ್ಲಿ ಸಕ್ಸಸ್ ರೇಟು ಎಷ್ಟು ಆಲ್ಮೋಸ್ಟ್ 95-98% ಸಕ್ಸಸ್ ರೇಟ್ ಇದೆ. ಎಷ್ಟು ಡಿಮ್ಯಾಂಡ್ ಇದೆ ಅಮೆರಿಕದಲ್ಲಿ ಅಥವಾ ಯುರೋಪಲ್ಲಿ ಅಂದರೆ ಈ ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂಥ ಕಂಪನಿಗಳು ಆ ದೇಶಗಳಿಗೆ ಸಪ್ಲೈ ಮಾಡೋಕ್ಕೆ ಕೂಡ ಕಷ್ಟಪಡ್ತಿದ್ದಾರೆ, ಅಷ್ಟು ಡಿಮ್ಯಾಂಡ್ ಇದೆ. ಈ ಮೊನ್ನೆ ತಾನೇ 2 ವರ್ಷಗಳ ಹಿಂದೆ ಯುರೋಪಲ್ಲಿ ಒಂದು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಬೇರೆ ಶುರು ಮಾಡಿದ್ದಾರೆ. ಸೊ ಆದ ಕಾರಣನೇ ನಮ್ಮ ದೇಶಕ್ಕೆ ಬರೋಕ್ಕೆ ಇಷ್ಟೊಂದು ತಡ ಆಗ್ತಿದೆ. 4-5 ವರ್ಷ ಆಯಿತು ಬೇರೆ ದೇಶಗಳಲ್ಲಿ ಬಂದು, ಈಗ ಇನ್ನೊಂದು 6 ತಿಂಗಳಲ್ಲಿ ನಮ್ಮ ದೇಶಕ್ಕೆ ಬರುತ್ತೆ. ಓಕೆ ಡಾಕ್ಟರ್, ಇನ್ನು SGLT2 ಇದರ ಬಗ್ಗೆ ಹೇಳೋದಾದ್ರೆ ಇದರ ಬೆನಿಫಿಟ್ಸ್ ಜೊತೆಗೆ ಆರೋಗ್ಯಕ್ಕೆ ಇದರ ಪ್ರಯೋಜನ ಏನು? ಈ SGLT2 ಅನ್ನೋದು ಹೇಳಬೇಕಂದ್ರೆ ನಾನು ನೋಡಿರ್ತಕ್ಕಂಥ ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಡೆವಲಪ್ಮೆಂಟ್ಸ್ ಅಂದರೆ ಇದು.
ಅಡ್ವಾಂಟೇಜ್ ಏನಂದರೆ ಇದು ಟ್ಯಾಬ್ಲೆಟ್ ಮುಖಾಂತರನೇ ಸಿಗುತ್ತೆ, ಇಂಜೆಕ್ಷನ್ ಅವಶ್ಯಕತೆ ಇಲ್ಲ. ದಿನಕ್ಕೆ ಒಂದೇ ಟ್ಯಾಬ್ಲೆಟ್ಟು. ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಆ ಒಂದು ಟ್ಯಾಬ್ಲೆಟಲ್ಲಿ ಶುಗರ್ ಕಂಟ್ರೋಲ್ ಆಗುತ್ತೆ ಮತ್ತು ಇಂಜೆಕ್ಷನ್ ಏನೇನೆಲ್ಲ ಬೆನಿಫಿಟ್ಸ್ ಕೊಡುತ್ತೆ. ಡೈಲಿ ಒಂದು ಟ್ಯಾಬ್ಲೆಟ್. ಈಗ ನಾನು ಮಾತಾಡಿದ ಇಂಜೆಕ್ಷನ್ GLP-1 ಅನ್ನೋದ್ರಲ್ಲಿ ಏನೇನು ಬೆನಿಫಿಟ್ಸ್ ಇದೆ, ವೆಯ್ಟ್ ಕಡಿಮೆ ಆಗೋದು, ಹಾರ್ಟ್ ಅಟ್ಯಾಕ್ ರಿಸ್ಕ್ ಕಡಿಮೆ ಆಗೋದು, ಹಾರ್ಟ್ ಫೇಲ್ಯೂರ್ ರಿಸ್ಕ್ ಕಡಿಮೆ ಆಗೋದು, ಕಿಡ್ನಿ ಫೇಲ್ಯೂರ್ ರಿಸ್ಕ್ ಕಡಿಮೆ ಆಗೋದು, ಹಾಗೂ ಸ್ಟ್ರೋಕ್ ರಿಸ್ಕ್ ಕಡಿಮೆ ಆಗೋದು, ಇದೆಲ್ಲ ಬೆನಿಫಿಟ್ಸ್ ಅದರಲ್ಲಿದೆ. ಆದರೆ ಟ್ಯಾಬ್ಲೆಟಲ್ಲೇ ಕೆಲಸ ಆಗುತ್ತೆ. ಇದು ನಮ್ಮ ದೇಶಕ್ಕೆ ಬಂದು ಸುಮಾರು ಆಯಿತು, ಒಂದು 8-10 ವರ್ಷಗಳಾಯಿತು ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಜನರಿಗೆ ತುಂಬ ಬೆನಿಫಿಟ್ಸ್ ಆಗಿದೆ ಇದರಿಂದ. ಸೊ ಹಳೆ ಮಾತ್ರೆಗಳೆಲ್ಲ ಯೂಸ್ ಮಾಡೋದು ಈಗ ಕಡಿಮೆ ಆಗ್ತಾ ಇದೆ. ಹೊಸ ಮಾತ್ರೆಗಳು, ಹೊಸ ಇಂಜೆಕ್ಷನ್ಸ್ ಈಗ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ. ಓಕೆ ಡಾಕ್ಟರ್, ಇನ್ನು ಕಾಂಬಿನೇಷನ್ ಥೆರಪಿ ಬಗ್ಗೆ ಹೇಳೋದಾದ್ರೆ ಇದನ್ನ ತಾವು ಯಾವಾಗ ರೆಕಮೆಂಡ್ ಮಾಡ್ತೀರಾ? ಜೊತೆಗೆ ಶುಗರ್ ಇರುವಂತವರಿಗೆ ಇದರ ಯೂಸ್ಫುಲ್ ಏನು, ಇದರ ರೋಲ್ ಏನು? ಕಾಂಬಿನೇಷನ್ ಥೆರಪಿ ಯಾರಿಗೆ ಯೂಸ್ ಮಾಡ್ತೀವಿ ಅಂದರೆ, ನಾವು ನಾರ್ಮಲ್ ಆಗಿ ಟ್ರೆಡಿಷನಲ್ ಆಗಿ ಕೊಡುವಂಥ ಟ್ಯಾಬ್ಲೆಟ್ಸು ಅಥವಾ ಇನ್ಸುಲಿನ್ ಕೊಟ್ಟು ಕೂಡ ಶುಗರ್ ಇನ್ನೂ ಕಂಟ್ರೋಲ್ ಆಗಿಲ್ಲ, ಡೋಸ್ ಜಾಸ್ತಿನೇ ಆಗ್ತಾ ಇದೆ ಅಂದರೆ ಅವಾಗ ಕಾಂಬಿನೇಷನ್ ಕೊಡ್ತೀವಿ. ಏನು ಕಾಂಬಿನೇಷನ್ಸ್ ಇದೆ ನಮ್ಮಲ್ಲಿ? ಇನ್ಸುಲಿನ್ನಲ್ಲೇ ಸುಮಾರು ಕಾಂಬಿನೇಷನ್ಸ್ ಇದೆ. ಅಥವಾ ಇನ್ಸುಲಿನ್ ಡೋಸ್ ಜಾಸ್ತಿ ಆಗ್ತಾ ಇದೆ, ತೂಕ ಜಾಸ್ತಿ ಆಗ್ತಾ ಇದೆ ಅಂದರೆ ಇನ್ಸುಲಿನ್ ಡೋಸ್ ಕಡಿಮೆ ಮಾಡಿಬಿಟ್ಟು, ಈಗ ನಾನು ಹೇಳಿದೆ ಅಲ್ವಾ GLP-1 ರಿಸೆಪ್ಟಾರ್ ಅಗೋನಿಸ್ಟ್ ಅಂತ, ವಾರಕ್ಕೆ ಒಂದೇ ಸಲ ತಗೊಳ್ಳುವಂಥ ಇಂಜೆಕ್ಷನ್, ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಇನ್ಸುಲಿನ್ ಜೊತೆಗೆ ಅದು ಕೊಟ್ಟರೆ ಶುಗರ್ ಕಂಟ್ರೋಲ್ ಆಗುತ್ತೆ, ಬಾಡಿ ವೇಟ್ ಜಾಸ್ತಿ ಆಗಲ್ಲ, ಬಟ್ ಬಾಡಿ ವೇಟ್ ಕಡಿಮೆ ಆಗುತ್ತೆ. ಅದೊಂದು ಕಾಂಬಿನೇಷನ್ ಇದೆ. ಈಗ ಒಂದು ಕಂಪನಿ ಈ 2 ಇಂಜೆಕ್ಷನ್ಸ್ ಅನ್ನು ಒಂದೇ ವಯಲಲ್ಲಿ ಹಾಕಿ ಬಿಟ್ಟಿದ್ದಾರೆ ಮಾರ್ಕೆಟ್ಗೆ. ಸೊ ನಾವು ಅದನ್ನು ಸಪರೇಟ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ, ವಾರಕ್ಕೆ ಒಂದೇ ಸಲ ತಗೊಂಡ್ರೆ. ಸಾಮಾನ್ಯವಾಗಿ ಇವಾಗ ಪೇಷಂಟ್ ಗಳಿಗೆ ಒಂದು ಡೌಟ್ ಇದ್ದೇ ಇರುತ್ತೆ, ಈ ರೀತಿ ತಗೊಂಡ್ಬಿಟ್ರೆ ಏನಾದ್ರೂ ಸೈಡ್ ಎಫೆಕ್ಟ್ಸ್? ಏನೂ ಇಲ್ಲ, ಸಪರೇಟ್ ಆಗಿ ತಗೊಂಡ್ರು ಅದೇ ತಗೋತೀವಿ. ಆ ಸಪರೇಟ್ ಆಗಿ ತಗೊಂಡ್ರೆ 2 ಇಂಜೆಕ್ಷನ್ ತಗೋಬೇಕು, 2 ವಯಲಿಂದ ತಗೊಂಡು 2 ಪೆನ್ನಿಂದ ತಗೋಬೇಕು. ಇದು ಒಂದರಲ್ಲೇ ಪ್ರೀ ಮಿಕ್ಸ್ಡ್ ಬರುತ್ತೆ, ಹಾಗಾಗಿ ಎಲ್ಲ ರೆಡಿಮೇಡ್. ಸೈಡ್ ಎಫೆಕ್ಟ್ಸ್ ಏನಿಲ್ಲ. ಕೆಲವರಲ್ಲಿ ಬರುತ್ತೆ ಕೆಲವು ಸೈಡ್ ಎಫೆಕ್ಟ್ಸ್. ಫಸ್ಟ್ ಶುರು ಮಾಡಿದಾಗ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆಗೋದು, ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಬರೋದು ಅಂತ, ವೆರಿ ರೇರ್ಲಿ ಪ್ಯಾಂಕ್ರೆಟೈಟಿಸ್ ಅಂತಾರೆ. ಬಟ್ ಅದೆಲ್ಲ ತುಂಬಾ ತುಂಬಾ ರೇರ್. ಎಲ್ಲ ಮೆಡಿಕೇಶನ್ಸ್ ಅಲ್ಲೂ ಅಷ್ಟು ಮಾತ್ರ ಇರುತ್ತೆ. ಬಟ್ ಈಗ ಇರೋಂಥ ಡಯಾಬಿಟಿಸ್ ಮೆಡಿಕೇಶನ್ಸ್ ಅಲ್ಲಿ ಪ್ರಪಂಚದಲ್ಲಿ ಇದು ನಾನು ಮಾತಾಡ್ತಿರೋದೆಲ್ಲ ನಂಬರ್ 1 ಮಾಲಿಕ್ಯೂಲ್ಸ್ ಇದು. ಸೊ ಅದೊಂದು ಕಾಂಬಿನೇಷನ್ ಇದೆ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಈಗ ಇನ್ಸುಲಿನ್ ಸುಮಾರು ಜನ ಗೊತ್ತಿರುತ್ತೆ, ದಿನಕ್ಕೆ 1 ಸಲ, ದಿನಕ್ಕೆ 2 ಸಲ, ದಿನಕ್ಕೆ 4 ಸಲ ಕೂಡ ಇನ್ಸುಲಿನ್ ತಗೋತಾ ಇದ್ದಾರೆ. ಈಗ ಭಾರತದಲ್ಲಿ ಹೊಸ ಇನ್ಸುಲಿನ್ ಬಂದಿದೆ, ಅದು ವಾರಕ್ಕೆ ಒಂದೇ ಸಲ ತಗೊಂಡ್ರೆ ಸಾಕು. ಭಾನುವಾರ ತಗೊಂಡ್ರೆ ನೆಕ್ಸ್ಟ್ ಭಾನುವಾರವರೆಗೂ ಇನ್ಸುಲಿನ್ ಅವಶ್ಯಕತೆ ಇರಲ್ಲ, ಒಂದೇ ಇಂಜೆಕ್ಷನ್ 1 ವಾರ ಕೆಲಸ ಮಾಡುತ್ತೆ. ಅಂಥದ್ದು ಕೂಡ ಬಂದಿದೆ ಈಗ. ಓಕೆ ಡಾಕ್ಟರ್, ಇನ್ನು ತಾವೇ ಹೇಳಿದ್ರಿ ವಾರಕ್ಕೊಂದು ಇಂಜೆಕ್ಷನ್ ತಗೊಳ್ಳುವಂಥದ್ದು ಅಂತ. ಬಟ್ ಸಾಮಾನ್ಯವಾಗಿ ಏನು ಅಂತಂದ್ರೆ, ಒಂದು ಪದ್ಧತಿಯನ್ನ ಅನುಸರಿಸ್ತಾ ಇರ್ತಾರೆ, ಅದಕ್ಕೆ ಫಿಕ್ಸ್ ಆಗಿರ್ತಾರೆ, ಅವರ ಆರೋಗ್ಯನೂ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗಿರುತ್ತೆ. ತಕ್ಷಣಕ್ಕೆ ಈ ಪದ್ಧತಿಯನ್ನ ಅನುಸರಿಸಬೇಕು, ಈ ಪದ್ಧತಿಯನ್ನ ಫಾಲೋ ಮಾಡಬೇಕು ಅಂತಂದ್ರೆ ಏನಾದ್ರೂ ಸಮಸ್ಯೆ ಕಾಣಿಸ್ಕೊಳ್ಳುತ್ತಾ ಅನ್ನುವಂಥ ಭಯ ಇರುತ್ತೆ. ಜೊತೆಗೆ ತಮ್ಮ ಪ್ರಕಾರ, ಡಾಕ್ಟರ್ ಪ್ರಕಾರ ಆರೋಗ್ಯದಲ್ಲಿ ಏನಾದರೂ ಬದಲಾವಣೆ ಆಗುವಂತ ಚಾನ್ಸಸ್ ಇರುತ್ತಾ? ಹೇಗೆ? ತುಂಬಾ ಒಳ್ಳೆ ಪ್ರಶ್ನೆ ಅದು. ತುಂಬಾ ಜನ ಪೇಷಂಟ್ಸ್ ಇದನ್ನೇ ಕೇಳ್ತಾರೆ ನನಗೆ. ಯಾಕಂದ್ರೆ ಸಡನ್ ಆಗಿ ಟ್ರೀಟ್ಮೆಂಟ್ ಚೇಂಜ್ ಮಾಡಿದ್ರೆ ಏನೇನಾಗುತ್ತೆ ಅಂತ. ಗಾಬರಿ ಪಡುವಂತ ಅವಶ್ಯಕತೆ ಏನೂ ಇಲ್ಲ. ಯಾಕಂದ್ರೆ ನಾವು ಸಪೋಸ್ 2-3 ಡೋಸ್ ಇಂಜೆಕ್ಷನ್ ತಗೋತಾ ಇರೋ ಪೇಷಂಟ್ಸ್ ಒಂದೇ ಸಲ ಪೂರ್ತಿಯಾಗಿ ಇನ್ಸುಲಿನ್ ಸ್ಟಾಪ್ ಮಾಡೋದಿಲ್ಲ. ನಾವೇನು ಮಾಡ್ತೀವಿ, ಇನ್ಸುಲಿನ್ ಡೋಸ್ ಸ್ವಲ್ಪ 50% ಕಡಿಮೆ ಮಾಡಿ ಈ ಹೊಸ ಇಂಜೆಕ್ಷನ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ದಟ್ ಬಾಡಿ ವಿಲ್ ಹ್ಯಾವ್ ಇನಫ್ ಟೈಮ್, ಸಾಕಷ್ಟು ಸಮಯ ಇರುತ್ತೆ ದೇಹಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ, ಅಡ್ಯಾಪ್ಟ್ ಆಗಲಿಕ್ಕೆ ಈ ಹೊಸ ಇಂಜೆಕ್ಷನ್ಗೆ. ಆ್ಯಂಡ್ ಆಗಿಲ್ಲ ಅಂದರೂ ಕೂಡ ಎಷ್ಟೋ ಜನರಿಗೆ ನಾವು ಇನ್ಸುಲಿನ್ ಕೊಡದಿರ ಈ ಇಂಜೆಕ್ಷನ್ನೇ ಸ್ಟಾರ್ಟಿಂಗಲ್ಲಿ ಶುರು ಮಾಡಿಬಿಡ್ತೀವಿ. ಅವರು ಕೂಡ ಏನು ಪ್ರಾಬ್ಲಮ್ ಇಲ್ಲ, ಗಾಬರಿ ಪಡುವಂಥ ಅವಶ್ಯಕತೆಯೇ ಇಲ್ಲ. ತುಂಬ ಚೆನ್ನಾಗಿ ಬಾಡಿಯಲ್ಲಿ ಹೊಂದಾಣಿಕೆ ಆಗುತ್ತೆ. ಆಮೇಲೆ ಬೆನಿಫಿಟ್ಸ್ ಎಲ್ಲ ಕೆಲವು 1-2 ತಿಂಗಳಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ವೆಯ್ಟು, ಬ್ಲಡ್ ಪ್ರೆಷರ್ ರಿಡಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ. ಈಗ ಇನ್ನೊಂದು ಅಡ್ವಾಂಟೇಜ್ ಈ ಇಂಜೆಕ್ಷನ್, ಅದು ನಾನು ಹೇಳಿದಲ್ಲಿ GLP-1 ಅಂತ ಜಸ್ಟ್ 1 ವಾರದ ಹಿಂದೆ ಜರ್ನಲಲ್ಲಿ ಬಂತು. ಈ ಡಿಮೆನ್ಷಿಯಾ ಅಂತಾರಂತೆ, ಮರುವಿಕೆ ಹೆಚ್ಚಿರುತ್ತೆ ಎಲ್ಡರ್ಲಿ ಏಜಲ್ಲಿ. ಟೈಪ್ 2 ಡಯಾಬಿಟಿಸಲ್ಲಿ ಇದರ ರಿಸ್ಕ್ ಜಾಸ್ತಿ ಇರುತ್ತೆ, ಸ್ಟ್ರೋಕ್ ಆಗಿ ಅಥವಾ ಮರ್ತು ಬಿಡುವಂಥದ್ದು ಡಿಮೆನ್ಷಿಯಾ ಅಂತ. ಆ ಡಿಮೆನ್ಷಿಯಾನು ಕೂಡ ಇದು ಕಡಿಮೆ ಮಾಡುತ್ತೆ. ಸೊ ಇದು ಬಂದಿರೋದು ಶುಗರ್ ಕಂಟ್ರೋಲ್ಗೆ ಆದರೂ ಕೂಡ ಇದರ ಬೆನಿಫಿಟ್ಸು ಮೇಜರ್ ಆರ್ಗನ್ಸ್ ಮೇಲೆ ಎಲ್ಲ ಇದೆ. ಹಾರ್ಟು, ಕಿಡ್ನಿ, ಬ್ರೈನ್, ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಕಣ್ಣಲ್ಲಿ ರೆಟಿನಾ, ಇಷ್ಟನ್ನು ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಇದು ವರ್ಲ್ಡ್ ನಂಬರ್ 1 ಮಾಲಿಕ್ಯೂಲ್. ಓಕೆ ಡಾಕ್ಟರ್, ತಾವೇ ಹೇಳಿದ್ರಿ ಈ GLP ಟ್ರೀಟ್ಮೆಂಟ್ನ ಅಡ್ವಾಂಟೇಜಸ್ ಬಗ್ಗೆ. ಇವಾಗ ಈ ಟ್ರೀಟ್ಮೆಂಟ್ ಶುರು ಮಾಡೋದಕ್ಕಿಂತ ತಾವೇ ಹೇಳಿದ್ರೆ ಅವರಿಗೆ ಬೇರೆ ಆರೋಗ್ಯ ಸಮಸ್ಯೆನೇ ಇರಬಹುದು. ಅಂತಹ ಸಂದರ್ಭದಲ್ಲಿ ಮೊದಲು ತಾವು ಯಾವೆಲ್ಲ ಪರೀಕ್ಷೆಗಳನ್ನ ಮಾಡಿದ ನಂತರದಲ್ಲಿ ಈ ಟ್ರೀಟ್ಮೆಂಟ್ನ ಶುರು ಮಾಡ್ತೀರಾ? ಹೌದು, ಬೇಸಿಕ್ ಟೆಸ್ಟ್ ಎಲ್ಲರಿಗೂ ಮಾಡಲೇಬೇಕಾಗುತ್ತೆ. ಮುಖ್ಯವಾಗಿ ಕಿಡ್ನಿ ಟೆಸ್ಟ್ ಮಾಡಬೇಕು.
ಕಿಡ್ನಿ ಏನಾದರೂ ಸಮಸ್ಯೆ ಇದೆಯಾ, ಹಾಗಿದ್ದಲ್ಲಿ ಇದರಲ್ಲಿ ಕೆಲವು ಇಂಜೆಕ್ಷನ್ಸ್ ಡೋಸ್ ಕಡಿಮೆ ಮಾಡಬೇಕಾಗುತ್ತೆ ಕೊಡುವಾಗಲೇ, ಅಥವಾ ಕೊಡ್ಲಿಕ್ಕೆ ಆಗೋದಿಲ್ಲ, ಅದೊಂದು ನೋಡಬೇಕು. ಎರಡನೇದು ಲಿವರ್ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಬ್ಲಡ್ ಟೆಸ್ಟಲ್ಲೇ ಗೊತ್ತಾಗ ಲಿವರ್ದು ಏನಾದರೂ ಸಾಕಷ್ಟು ತೊಂದರೆ ಇದೆಯಾ ಅಂತ. ಮೈಲ್ಡ್ ಮಾಡರೇಟ್ ತೊಂದರೆ ಇದ್ದರೆ ಏನಿಲ್ಲ, ಇದನ್ನು ತಗೋಬೋದು. ಬಟ್ ತುಂಬ ತೊಂದರೆ ಇರೋಂಗಿದ್ರೆ ಅದು ರಿಕವರ್ ಆಗೋವರೆಗೂ ಇದನ್ನು ಸ್ಟಾರ್ಟ್ ಮಾಡುವುದಿಲ್ಲ. ಮುಖ್ಯವಾಗಿ ಗಮನಿಸಬೇಕಾದ್ರೆ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ಸ್ ಬರುತ್ತೆ, ಕೆಲವು ಪ್ಯಾಂಕ್ರಿಯಾಟೈಟಿಸ್ ಅಂತಾರೆ. ಅದು ಬಂದಿದೆ ಅಂದರೆ ಈ ಇಂಜೆಕ್ಷನ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವ್ರಿಗೆ ಮತ್ತೆ ಮತ್ತೆ ಪ್ಯಾಂಕ್ರಿಯಾಟೈಟಿಸ್ ಆಗುವಂಥ ರಿಸ್ಕ್ ಜಾಸ್ತಿ ಆಗಿಬಿಡುತ್ತೆ. ಸೊ ಈ 3 ಅಂಶಗಳು ಇಂಪಾರ್ಟೆಂಟ್. ಬಟ್ ಎಲ್ಲ ಪೇಷಂಟ್ಸು ನಮ್ಮ ಹಾಸ್ಪಿಟ್ಲಿಗೆ ಬರೋರು, ನಮ್ಮನ್ನು ನೋಡೋರಿಗೆ ಈ ಟೆಸ್ಟ್ ಎಲ್ಲ ಫಸ್ಟ್ ಬೇಸಿಕ್ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಪೇಷಂಟ್ ಹತ್ರ ಈ ಥರ ಆಪ್ಷನ್ಸ್ ಇದೆ ಅಂತ ಡಿಸ್ಕಸ್ ಮಾಡ್ತೀವಿ. ಇದಿಲ್ಲದೆ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ ಡಾಕ್ಟರ್, ತಾವಾಗಲೇ ಹೇಳಿದ್ರಿ ಮಕ್ಕಳಿಗೂ ಟೈಪ್ 2 ಡಯಾಬಿಟಿಸ್ ಇದ್ರೆ ಖಂಡಿತವಾಗ್ಲೂ ನಾವು ಇದನ್ನು ಮಾಡೇ ಮಾಡ್ತೀವಿ ಅಂತ. ಸಾಮಾನ್ಯವಾಗಿ ಪೇರೆಂಟ್ಸ್ಗಳಿಗೆ ಒಂದು ಡೌಟ್ ಇದ್ದೇ ಇರುತ್ತೆ, ಭಯ ಇದ್ದೇ ಇರುತ್ತೆ, ನಮ್ಮ ಮಕ್ಕಳ ಭವಿಷ್ಯ ಹೆಂಗೆ, ಲೈಫ್ ಪೂರ್ತಿಯಾಗಿ ಇದನ್ನೇ ನಾವು ಅನುಸರಿಸ್ಕೊಂಡು ಹೋದ್ರೆ ದೇಹದಲ್ಲಿ ಬೇರೆ ಯಾವ್ದಾದ್ರು ಅಂದ್ರೆ ಆರೋಗ್ಯದಲ್ಲಿ ಏರುಪೇರಾಗಬಹುದು, ಬೇರೆ ಯಾವ್ದಾದ್ರು ಕಾಯಿಲೆ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತಾ ಹೇಗೆ ಅನ್ನುವಂತ ಡೌಟ್ ಪೇರೆಂಟ್ಸ್ಗೆ ಇದ್ದೇ ಇರುತ್ತೆ. ತಾವು ಕ್ಲಾರಿಫೈ ಮಾಡೋದಾದ್ರೆ ಒಂದು ವಿಷಯ ಇಲ್ಲಿ ಹೇಳಿ ಬಯಸ್ತೇನೆ, ಏನಂದ್ರೆ ಈ GLP-1 ಅಗೋನಿಸ್ಟ್ ಅಂತ ಏನು ಹೇಳ್ತಾರೆ, ಆ ಇಂಜೆಕ್ಷನ್ 18 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಲೈಸೆನ್ಸ್ ಇದೆ ಥ್ರೂಔಟ್ ದ ವರ್ಲ್ಡ್. ಅದಕ್ಕಿಂತ ಕಡಿಮೆ ಅವ್ರಿಗೆ ಲೈಸೆನ್ಸ್ ಇಲ್ಲ, ಸೇಫ್ಟಿ ಸ್ಟಡೀಸ್ ಮಾಡಿಲ್ಲ. ಆದರೆ ಇನ್ಸುಲಿನ್ ಅನ್ನೋದು ಸಣ್ಣ ಮಕ್ಕಳು 1 ವರ್ಷದ ಮಗುವಿಂದನೂ ಕೊಡ್ಬೋದು, ಯಾಕಂದರೆ 100% ಸೇಫ್. ಅದು ಪ್ರೆಗ್ನೆಂಟ್ ವುಮೆನ್ ಕೂಡ ಕೊಡ್ತೀವಿ, ಸೇಫ್ ಅದು. ಆದರೆ ಈಗ ನೀವು ಕೇಳಿದ ಪ್ರಶ್ನೆಗೆ ತಾಯಿ ತಂದೆಯವರು ಈ ಥರ ಗಾಬರಿ ಪಡ್ತಾರೆ, ಈಗಲಿಂದನೇ ಶುರುವಾಗಿದೆ ಶುಗರು, ಹೋಗ್ತಾ ಹೋಗ್ತಾ ಇನ್ನೇನು ಕಾಂಪ್ಲಿಕೇಶನ್ಸ್ ಆಗುತ್ತೆ, ಇನ್ನೆಷ್ಟೆಲ್ಲ ಆಗುತ್ತೆ ಅಂತ, ಅದು ತುಂಬ ಸರಿಯಾದ ಸಮಸ್ಯೆ, ಅದು ಕನ್ಸರ್ನ್ ಅದು. ಯಾಕಂದರೆ ಲಾಂಗ್ ಟರ್ಮಲ್ಲಿ ಹಾರ್ಟ್ ಡಿಸೀಸ್ ರಿಸ್ಕ್ ಜಾಸ್ತಿ ಆಗುತ್ತೆ, ಕಿಡ್ನಿ ಫೇಲ್ಯೂರ್ ರಿಸ್ಕ್ ಜಾಸ್ತಿ ಆಗುತ್ತೆ, ಸ್ಟ್ರೋಕ್ ರಿಸ್ಕ್ ಜಾಸ್ತಿ ಆಗುತ್ತೆ, ಮತ್ತು ರಕ್ತನಾಳಗಳು ಹಾಗೂ ನರಗಳ ಮೇಲೆ ಬಲವಾದ ಪರಿಣಾಮ ಬೀಳುತ್ತೆ. ಇದೆಲ್ಲ ಯಾರಿಗೆ ಬರುತ್ತೆ? ಶುಗರ್ ಕಂಟ್ರೋಲಲ್ಲಿ ಇಲ್ಲದೆ ಇದ್ದರೆ ಬರುತ್ತೆ. ಸೊ ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ ಏನು, ನೀವು ಟ್ಯಾಬ್ಲೆಟ್ಸು ಇಂಜೆಕ್ಷನ್ ತಗೋದಿರೋ ಶುಗರ್ ಹೈ ಇಟ್ಕೊಂಡು ಇದೆಲ್ಲ ರಿಸ್ಕ್ ತಗೋತೀರಾ, ಅಥವಾ ಟ್ಯಾಬ್ಲೆಟು ಅಥವಾ ಇಂಜೆಕ್ಷನ್ ಈಗಲೇ ತೊಗೊಂಡ್ಬಿಟ್ಟು ಶುಗರ್ ಕಂಟ್ರೋಲ್ ಮಾಡಿಕೊಂಡು ಈ ರಿಸ್ಕನ್ನು ಆಲ್ಮೋಸ್ಟ್ 0 ಮಾಡ್ತೀರಾ? 2 ಆಪ್ಷನ್ ಇದೆ. ಬುದ್ಧಿವಂತರೆಲ್ಲರೂ ಇದಕ್ಕೆ ಹೋಗ್ತಾರೆ. ಯಾಕಂದರೆ ಈಗ ನಾನು ಹೇಳೋ ಪೇಷಂಟ್ಸ್ಗೆ ಏನಂದರೆ, ಇಬ್ಬರು ಇದ್ದಾರೆ ಅಂದ್ಕೊಳ್ಳಿ, ಒಬ್ರಿಗೆ ಡಯಾಬಿಟಿಸ್ ಇದೆ, ಇನ್ನೊಬ್ರಿಗೆ ಡಯಾಬಿಟಿಸ್ ಇಲ್ಲ. ಡಯಾಬಿಟಿಸ್ ತಗೊಂಡು ಇಂಜೆಕ್ಷನ್ ಆಗಲಿ ಟ್ಯಾಬ್ಲೆಟ್ ಆಗಲಿ ತಗೊಂಡು ಶುಗರ್ ಕಂಟ್ರೋಲ್ ಮಾಡ್ಕೊಂಡವ್ರಿಗೆ, ಈ ಡಯಾಬಿಟಿಸ್ ಇಲ್ಲದೆ ಇರೋವ್ರಿಗೆ ಏನು ರಿಸ್ಕ್ 0 ಇರುತ್ತೆ, ಹಾರ್ಟು ಕಿಡ್ನಿ ಫೇಲ್ಯೂರ್ದು, ಅಷ್ಟೇ 0 ಇವ್ರಿಗೂ ಬಂದ್ಬಿಡುತ್ತೆ. ಸೊ ದಟ್ ಈಸ್ ದ ಮೇಜರ್ ಅಡ್ವಾಂಟೇಜ್. ಶುಗರ್ ದೊಡ್ಡ ವಿಷಯ ಅಲ್ಲ, ಶುಗರು ಕೆಲವು ಗಂಟೆಗಳಲ್ಲೇ ಕಡಿಮೆ ಮಾಡ್ತೀವಿ. ಆ ಶುಗರಿಂದ ಬೇರೆ ಅಂಗಾಂಗಗಳಿಗೆ ಆಗುವಂಥ ಪರಿಣಾಮನೇ ನೋಡಬೇಕಾಗಿರೋದು ಮುಖ್ಯ. ಇನ್ನು ಲೈಫ್ ಸ್ಟೈಲ್ ಬಹಳನೇ ಮುಖ್ಯ ಆಗ್ಬಿಡತ್ತೆ. ಅಂಥದ್ರಲ್ಲಿ ಈ ಟ್ರೀಟ್ಮೆಂಟ್ ತಗೊಂಡ ನಂತರದಲ್ಲಿ ನಾವು ಈ ಆಹಾರನ ಫಾಲೋ ಮಾಡಬಹುದಾ, ಈ ಆಹಾರ ತಿನ್ಬೋದಾ, ಸ್ವೀಟ್ ತಿನ್ಬೋದಾ, ಇಂಥದ್ದೆಲ್ಲ ಇದ್ದೇ ಇರುತ್ತೆ. ತಾವೇ ಹೇಳಿದ್ರಿ ವಾರಕ್ಕೊಂದು ಇನ್ಸುಲಿನ್ ಇರೋದು, ಹಾಗಾಗಿ ಇದೇನೋ ಬದಲಾಗಿರುವಂತಹ ಒಂದು ತಂತ್ರಜ್ಞಾನ, ಹಾಗಾಗಿ ನಾವು ಆಹಾರದಲ್ಲೂ ಬದಲಾವಣೆ ಮಾಡ್ಕೋಬಹುದು, ಶುಗರ್ ತಿನ್ಬಹುದು ಅನ್ನುವಂಥ ಒಂದು ಥಾಟ್ ಸಾಮಾನ್ಯವಾಗಿ ರೋಗಿಗಳಿಗೆ ಇದ್ದೇ ಇರುತ್ತೆ. ಇದನ್ನ ನೀವು ಕ್ಲಾರಿಫೈ ಮಾಡೋದಾದ್ರೆ? ಹೌದು, ಮುಖ್ಯವಾಗಿ 100% ರಿಕ್ವೈರ್ಮೆಂಟ್ ಇರೋದು ಎಲ್ಲ ಡಯಾಬಿಟೀಸ್ ಪೇಷಂಟ್ಸ್ಗೂ, ಟೈಪ್ 1 ಆಗಲಿ ಟೈಪ್ 2 ಆಗಲಿ ಯಾರಿಗೆ ಆಗಲಿ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ. ಹೆಲ್ತಿ ಡಯಟ್, ರೆಗ್ಯುಲರ್ ಎಕ್ಸಸೈಸ್ ಅನ್ನೋದು ಬೇಕೇ ಬೇಕು. ಇದು ಆದ ಮೇಲೇ ನಿಮ್ಮ ಟ್ಯಾಬ್ಲೆಟ್ಸ್ ಆಗಲಿ ಇಂಜೆಕ್ಷನ್ಸ್ ಆಗಲಿ ಬರುವುದು ಪಿಕ್ಚರಲ್ಲಿ. ಹಾಗಾಗಿ ನೀವೆಷ್ಟೇ ಇನ್ಸುಲಿನ್ ಡೋಸ್ ತಗೋತಾ ಇರಿ, ಎಷ್ಟೇ ಟ್ಯಾಬ್ಲೆಟ್ಸ್ ತಗೋತಾ ಇರಿ, ದಿನ ಕನಿಷ್ಠ ಪಕ್ಷ 1 ಅವರ್ ವಾಕಿಂಗ್ ಎಕ್ಸಸೈಸ್ ಮಾಡಬೇಕು. ಈಗೆಲ್ಲ ಫೋನ್ಸಲ್ಲಿ ವಾಚಸ್ಗಳಲ್ಲಿ ನಮ್ಮ ಸ್ಟೆಪ್ಸ್ ಎಷ್ಟು ನಡೆದಿದ್ದೀವಿ ಅಂತ ಗೊತ್ತಾಗುತ್ತೆ. 8,000 to 10,000 ಸ್ಟೆಪ್ಸ್ ಪರ್ ಡೇ ನಡೆದ್ರೆ, ಜಿಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲದಿದ್ರೆ, ಅಥವಾ ಎನಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಸ್ವಿಮ್ಮಿಂಗ್ ಆಗಲಿ, ಬ್ಯಾಡ್ಮಿಂಟನ್, ಟೆನ್ನಿಸ್, ಏನೋ ಒಂದು ಅದು ಮಾಡಬೇಕು. ಆಹಾರ ತಿನ್ನುವಾಗ ನಮ್ಮ ದೇಶದಲ್ಲಿ, ಮುಖ್ಯವಾಗಿ ಏಷ್ಯಾ ದೇಶಗಳಲ್ಲಿ ಪ್ರಾಬ್ಲಮ್ ಏನಂದರೆ, ನಮ್ಮ ಫುಡ್ಡಲ್ಲಿ, ಡಯಟಲ್ಲಿ 65% ನಾವು ಕಾರ್ಬೋಹೈಡ್ರೇಟ್ ತಿಂತೀವಿ. ನಾವೆಲ್ಲ ರೈಸ್ ಬೇಸ್ಡ್ ಡಯಟ್ ನೇಷನ್ಸ್, ನಾವು ಪಾಕಿಸ್ತಾನ, ಶ್ರೀಲಂಕಾ ಇವೆಲ್ಲ. ಹಾಗಾಗಿ ಯುರೋಪಿಯನ್ಸ್ಗೆ ಅಮೆರಿಕನ್ಸ್ ಕಂಪೇರ್ ಮಾಡಿದ್ರೆ ನಾವು ರೈಸ್ ತುಂಬ ತಿಂತೀವಿ. ರೈಸಲ್ಲಿ ತುಂಬ ಶುಗರ್ ಇರುತ್ತೆ. ಹಾಗಾಗಿ ರೈಸ್ನ ಪೂರ್ತಿ ಬಿಡೋ ಅವಶ್ಯಕತೆ ಇಲ್ಲ, ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೇಕು. ಇಷ್ಟು ತಿನ್ನೋ ಕಡೆ ಇಷ್ಟು ತಿನ್ಕೋಬೇಕು. ಮಿಕ್ಕಿದ್ದನ್ನು ಒಳ್ಳೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಥವಾ ಕೆಲವು ಫ್ರೂಟ್ಸು, ಪ್ರೋಟೀನ್ ಫುಡ್ಡು, ಸ್ವಲ್ಪ ಫ್ಯಾಟಿ ಫುಡ್, ಚೀಸ್ ಆ ಥರ ಏನು ಇಟ್ಕೊಂಡು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ ಅದನ್ನು ತಗೋಬೇಕು. ಯಾಕಂದರೆ ನಾವು ಏನು ತಿಂತೀವಿ ಅದೇ ನಮ್ಮ ಬ್ಲಡ್ಡಲ್ಲಿ ಶುಗರು. ನಾವು ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ತಂತಾನಾಗೆ ಶುಗರ್ ಕಂಟ್ರೋಲಲ್ಲಿರುತ್ತೆ, ಟ್ಯಾಬ್ಲೆಟ್ಸ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಹಾಗೆ ತಿನ್ನೋದನ್ನು ಕಂಟ್ರೋಲ್ ಮಾಡಿಕೊಂಡು ದಿನ ಒಂದು 1 ಅವರ್ ವಾಕಿಂಗ್ ಮಾಡಿದ್ರೆ ನೀವೇ ನೋಡ್ತೀರಾ 2-3 ದಿನಗಳಲ್ಲಿ ನಿಮ್ಮ ಶುಗರ್ ಲೆವೆಲ್ಸ್ ತುಂಬ ಕಂಟ್ರೋಲಲ್ಲಿರುತ್ತೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ, 50% ಟ್ರೀಟ್ಮೆಂಟ್ ನಿಮ್ಮ ಕೈಯಲ್ಲೇ ಇದೆ, ಇನ್ನು 50% ನಾನು ಮಾಡೋದು. ಹೌದು
ಡಾಕ್ಟರ್, ಟೆಲಿಮೆಡಿಸಿನ್ ಬಗ್ಗೆ ಹೇಳೋದಾದ್ರೆ ರೂರಲ್ ಏರಿಯಾದಲ್ಲಿ ಇದರ ಅಡ್ವಾಂಟೇಜಸ್ ಹೇಗೆ? ಟೆಲಿಮೆಡಿಸಿನ್ ಅನ್ನೋದು ಒಂದು ವರ, ಇಟ್ಸ್ ಎ ಬೂನ್. ಮುಖ್ಯವಾಗಿ ನಮಗಿದು ನಮ್ಮ ಕಣ್ಣೆಲ್ಲ ನಾವು ತೆಗೆದಿದ್ದು ಯಾವಾಗ ಅಂದರೆ ಕೋವಿಡ್ ಟೈಮಲ್ಲಿ ಆಸ್ಪತ್ರೆಗಳೆಲ್ಲ ಬಂದು, ಟ್ರಾನ್ಸ್ಪೋರ್ಟೇಷನ್ ಬಂದು, ಎಲ್ಲ ಲಾಕ್ಡೌನು ಆದರೂ ಪೇಷಂಟ್ಸ್ಗೆ ಶುಗರ್ ಪ್ರಾಬ್ಲಮ್ಸ್ ಇದೆ. ಕೋವಿಡ್ ಬಂದಾಗ ಎಲ್ಲರಿಗೂ ಶುಗರ್ ಜಾಸ್ತಿ ಆಗಿಬಿಡುತ್ತೆ, ಸ್ಟಿರಾಯ್ಡ್ಸ್ ಕೊಡ್ತಾರೆ. ಆಗ ಸುಮಾರು ಕಡೆ ನಾವು ಟೆಲಿಕನ್ಸಲ್ಟೇಷನ್ ಮಾಡಿದ್ವಿ, ವಿಡಿಯೋ ಕನ್ಸಲ್ಟೇಷನು, ಈಗ ವಾಟ್ಸಪ್ ಕನ್ಸಲ್ಟೇಷನ್. ಯಾಕಂದರೆ ಎಲ್ಲೇ ಇರಲಿ ಅವರು ಟ್ರಾವೆಲ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಮನೆಯಲ್ಲಿ ಕೂತ್ಕೊಂಡು ರಿಪೋರ್ಟ್ಸ್ ಅಪ್ಲೋಡ್ ಮಾಡಿಬಿಟ್ಟು ನನ್ನ ಜೊತೆ ಡೈರೆಕ್ಟಾಗಿ ಮಾತಾಡ್ಬೋದು. ಅದು ದೊಡ್ಡ ವರ. ಈಗ ನನಗೆ ಸುಮಾರು ಜನ ಪೇಷಂಟ್ಸು ನಾರ್ತ್ ಕರ್ನಾಟಕದಿಂದ, ಬಾಗಲಕೋಟೆ, ರಾಯಚೂರು, ಗುಲ್ಬರ್ಗದಿಂದ ಬರ್ತಾರೆ. ಓವರ್ ನೈಟ್ ಜರ್ನಿ ಮಾಡಬೇಕು, ಅವಶ್ಯಕತೆ ಏನಿದೆ? ಸೊ ಅವ್ರಿಗೆಲ್ಲ ನಾ ಹೇಳೋದೇ, ಟೆಲಿಮೆಡಿಸಿನ್ ವಿಡಿಯೋ ಕನ್ಸಲ್ಟೇಷನ್ ಆಪ್ಷನ್ ಇದ್ದರೆ ದಯವಿಟ್ಟು ಅದನ್ನು ತಗೊಳ್ಳಿ. ಅಷ್ಟೆಲ್ಲ ನೀವು ದೂರ ಅಷ್ಟು ಕಷ್ಟಪಟ್ಟು ಬರೋ ಅವಶ್ಯಕತೆ ಇಲ್ಲ. ನಾನು ಈಗ ಏನು ಹೇಳ್ತೀನಿ ಅಲ್ಲಿ ಕೂಡ ಅದೇ ಹೇಳ್ತೀನಿ. ಸೊ ಹಾಗಾಗಿ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಅದು ಈ ಟೆಕ್ನಾಲಜಿ ಕೊಟ್ಟಿರುವಂಥ ನಮ್ಮ ವರ ಅದು ನಮಗೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಡಯಾಬಿಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತಳ್ಳಿ, ಬೆಳ್ಳಂದೂರು, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 0804969469. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.